ಮತ್ತೆ ಶುರು ಮಾಡ್ತೀನಿ ಸ್ಕ್ರಾಚ್ ಇಂದ ಸೀರೀಸ್ ಅಲ್ಲಿ. ಇದು ಡೇ 1. ಬೆಳಗ್ಗೆ ಬೇಗ ಎದ್ದು ವೈಯಕ್ತಿಕ ಕೆಲಸಗಳೆಲ್ಲ ಮುಗಿಸಿ ಓಟ್ಸ್ ಮೀಲು ಕರೆ ಕಾಫಿ ಕುಡಿದು ಜಿಮ್ ಗೋಟೆ. ಯಾರೆಲ್ಲ ನಮ್ಮ ಚಾನಲ್ ನ ಫಾಲೋ ಮಾಡ್ತಾ ಇದ್ರ ನಿಮ್ಗೋಸ್ಕರ ಕಲ್ಟ್ ಫಿಟ್ ಅಲ್ಲಿ ಮಾತಾಡಿ 3,000 ರೂಪಾಯಿ ಡಿಸ್ಕೌಂಟ್ ಕೊಡಿಸ್ತಾ ಇದೀನಿ. ಏಕೆ ರಾವ್ ಅಂತ ನೀವು ಕೋಡ್ ಯೂಸ್ ಮಾಡಿದ್ರೆ ನಿಮ್ಗೆ 2 ಬೆಕ್ಕು ನಾನು ಫ್ರೀ ಆಗಿ ಕೊಡಿಸ್ತಾ ಇದೀನಿ. ಆದ್ರೆ ಈ ಆಫರ್ ನಾನು ಹೇಳಿದೆ ಅಂತ ಯಾರಿಗೂ ಹೇಳಕ್ ಹೋಗ್ಬಿಡಿ ಅಷ್ಟೇ. ಇವತ್ತು ಲೆಗ್ ಡೇ. ಹೆವಿ ಏನ್ ಟ್ರೈನ್ ಮಾಡಿಲ್ಲ, ಲೈಟ್ ಆಗಿ ಟ್ರೈನ್ ಮಾಡಿದೆ. ವರ್ಕೌಟ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಸೊಪ್ಪು ತಗೊಂಡ್ಬಂದೆ. ವರ್ಷ ಪೂರ್ತಿ ನಮ್ಮ ಮನೇಲಿ ಸೊಪ್ಪು ಸಾರು ಮಾಡಿದ್ರು ನಾನು ತಿನ್ನೋದಕ್ಕೆ ರೆಡಿ ರೀ, ಅಷ್ಟಿಷ್ಟ ಸೊಪ್ಪು ಸಾರು ಅಂದ್ರೆ. ಮತ್ತೆ ತಿಂಡಿ ಪ್ರಿಪೇರ್ ಮಾಡಿ ಊಟ ಕಟ್ಕೊಂಡು ಆಫೀಸ್ ಹೊರಟೆ. ಇನ್ನೇನ್ ಬೆಳಗಿಂದ ಸಂಜೆ ತನಕ ಆಫೀಸ್ ಅಲ್ಲೇ ಇದ್ದೆ. ಮನೆಗೆ ಬರೋಷ್ಟ್ರಲ್ಲಿ 7:30 8:45 ಆಗಿತ್ತು ರೀ. ನಮ್ ಬೆಂಗಳೂರು ಟ್ರಾಫಿಕ್ ಅಲ್ಲಂತೂ ಗಾಡಿ ಓಡಿಸೋಷ್ಟ್ರಲ್ಲಿ ಸಾಕಾಗ್ಬಿಡುತ್ತೆ. ಈ 100 ಡೇಸ್ ಡೈಲಿ ಒಂದೊಂದು ಹೆಲ್ತ್ ಟಿಪ್ಸ್, ಫಿಟ್ನೆಸ್ ರಿಲೇಟೆಡ್ ಟಿಪ್ಸ್ ನ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಇವತ್ತಿನ ಟಿಪ್ಸ್ ಏನು ಅಂದ್ರೆ, ನೀವು ವೆಯ್ಟ್ ಲಾಸ್ ಮಾಡ್ಬೇಕು ಅನ್ಕೊಂಡಿದ್ರ ಅಂದ್ರೆ ನೀವು ಊಟ ಮಾಡಕ್ಕೆ ಸಣ್ಣ ಪ್ಲೇಟ್ ನ ಯೂಸ್ ಮಾಡಿ. ನೀವು ವೆಯ್ಟ್ ಗೇನ್ ಮಾಡ್ಬೇಕು ಅನ್ಕೊಂಡಿದ್ರ ಅಂದ್ರೆ ಊಟ ಮಾಡೋದಕ್ಕೆ ದೊಡ್ಡ ಪ್ಲೇಟ್ ಯೂಸ್ ಮಾಡಿ. ಇದು ಹೇಳ್ದಾಗ ಕೆಲವ್ರಿಗೆ ಒಂಥರ ಅನ್ಸ್ಬೋದು, ತುಂಬಾ ಸಿಂಪಲ್ ರೀ. ಇದು ಪರ್ಸನಲಿ ನಾನ್ ಫಾಲೋ ಮಾಡೋಂತ ಟಿಪ್ಸ್. ಏನು ಅಂದ್ರೆ, ನಾವು ಸಣ್ಣ ಪ್ಲೇಟ್ ಯೂಸ್ ಮಾಡ್ಬೇಕಾದ್ರೆ 1-2 ಸೌಟ್ ಅನ್ನ ಹಾಕೊಂಡಿದ ತಕ್ಷಣ ಪ್ಲೇಟ್ ತುಂಬೋಗ್ಬಿಡುತ್ತೆ. ಓಕೆ, ಮತ್ತೆ ಹಾಕೋಣ ಬಿಡು ಅಂತ ಮತ್ತೆ ಹಾಕೊಂಡು ನಾವು ತಿನ್ಬೋದು, ತಿಂದೇನು ಇರ್ಬೋದು. ತಿಂದೇ ಇದ್ರೆ ಪ್ಲಸ್ ಅಲ್ವಾ. ಅದೇ ನಾವು ವೆಯ್ಟ್ ಗೇನ್ ಮಾಡ್ಬೇಕಾದ್ರೆ ದೊಡ್ಡ ಪ್ಲೇಟ್ ಯೂಸ್ ಮಾಡ್ಬೇಕಾದ್ರೆ 1-2 ಸೌಟ್ ಅನ್ನ ಹಾಕಿದಾಗ ಪ್ಲೇಟ್ ಖಾಲಿ ಕಾಣಿಸ್ತಿರುತ್ತೆ. ಇನ್ನೊಂದ್ ಸೌಟ್ ಹಾಕೋಣ ಅಂತ ಹಾಕೋಣ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ನಾನು ಹೇಳ್ದಂಗೆ ಪರ್ಸನಲಿ ನಾನು ಫಾಲೋ ಮಾಡಿ ನನಗಂತೂ ವರ್ಕ್ ಆಗ್ತಾ ಇದೆ. ಮತ್ತೆ ಯಾವ ರಿಸರ್ಚ್ ಪೇಪರ್ ಇದೆಯಾ ಅಂತೆಲ್ಲ ಕೇಳ್ಬಿಡಿ, ಓಕೆನಾ. ಈ ಟಿಪ್ಸ್ ನಿಮ್ಗೆ ಇಷ್ಟ ಆದ್ರೆ ಫಾಲೋ ಮಾಡಿ ನೋಡಿ, ಏನಾಗಲ್ಲ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಬಾಯ್.